ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು 21 ಮೇ 2017. ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಪ್ರಶಾಂತ್ ರಂಗನಾಥನ್ ಇವರು ಜಮ್ಶೆಡ್ಪುರ್ನ ಕಾರ್ಮೆಲ್ ಜೂನಿಯರ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿ. ಇವರು ಜಗತ್ತಿನ ಅತ್ಯಂತ ದೊಡ್ಡ ಪ್ರೀ ಕಾಲೇಜ್ ಸೈನ್ಸ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಟಗರಿಯಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಈ ಒಂದು ಕಾಂಪಿಟೇಷನ್ ನಲ್ಲಿ 20 ಹೈಸ್ಕೂಲ್ಸ್ ನ ಎಲ್ಲಾ ದೇಶದ ಅಂದ್ರೆ ಬೇರೆ ಬೇರೆ ದೇಶಗಳ ಒಂದು ಸ್ಟೂಡೆಂಟ್ಸ್ ಗಳನ್ನ ಈ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈ ಒಂದು ಕಾಂಪಿಟೇಷನ್ ನಡೆದಿದ್ದು US ನ ಇಂಟೆಲ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫೇರ್ ನಲ್ಲಿ. ಇಲ್ಲಿ 17ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಇವೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಂತೆ. ಈ ಪ್ರಶಾಂತ್ ರಂಗನಾಥ್ ಅವರ ಒಂದು ಪ್ರಾಜೆಕ್ಟ್ ಏನಿತ್ತು, ಆ ಒಂದು ಪ್ರಾಜೆಕ್ಟ್ ನ ಹೆಸರು ಬಯೋಡಿಗ್ರೇಡೇಷನ್ ಆಫ್ ಕ್ಲೋರೋಫೆರಿಫೋಸ್ ಯೂಸಿಂಗ್ ನೇಟಿವ್ ಬ್ಯಾಕ್ಟೀರಿಯಾ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ಫಾರ್ಮರ್ಸ್ಗೆ ಏನು ಕೀಟನಾಶಕಗಳು ಬಳಸ್ತಾರೆ ಫಾರ್ಮರ್ಸ್ಗಳು ಈ ಒಂದು ಕೃಷಿಗಳಲ್ಲಿ, ಅಲ್ಲಿ ಹಾರ್ಮ್ಫುಲ್ ಪೆಸ್ಟಿಸೈಡ್ಸ್ ಏನಿರ್ತವೆ ಅಂದ್ರೆ ಹಾರ್ಮ್ಫುಲ್ ಕೀಟನಾಶಕಗಳು ಇರ್ತವೆ, ಅದನ್ನ ಬಯೋಡಿಗ್ರೇಡ್ ಮಾಡುವುದು, ಜೈವಿಕ ವಿಘಟನೆ ಮಾಡುವುದು ಅದರ ಈ ಒಂದು ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶವಾಗಿತ್ತು. ಈ ಪ್ರಶಾಂತ್ ರಂಗನಾಥ್ ಅವರು ಏನು ಪ್ರದರ್ಶಿಸಿದ್ದಾರೆ ಒಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ನ ಹೆಸರು ಬಯೋಡಿಗ್ರೇಡೇಷನ್ ಆಫ್ ಕ್ಲೋರೋಫೆರಿಫೋಸ್ ಯೂಸಿಂಗ್ ನೇಟಿವ್ ಬ್ಯಾಕ್ಟೀರಿಯಾ. ಅದೇ ರೀತಿ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾರತ ಮೂಲದ ಅಮೆರಿಕನ್ಸ್ 4 ಜನ ಅವರು ಟಾಪ್ ಪ್ರಶಸ್ತಿಗಳನ್ನ 4 ಕೆಟಗರಿಯಲ್ಲಿ ಪಡೆದುಕೊಂಡಿದ್ದಾರೆ. ಆ ಕೆಟಗರಿ ಯಾವಂದ್ರೆ ಈ ಪ್ರತೀಕ್ ನಾಯ್ಡು ಅವರು ಈ ಕಾಂಪಿಟೇಷನಲ್ ಬಯಾಲಜಿ ಅಂಡ್ ಬಯೋ ಎನ್ವೈರನ್ಮೆಂಟ್ಸ್ ಒಂದು ಕೆಟಗರಿಯಲ್ಲಿ ಪಡೆದುಕೊಂಡಿದ್ದಾರೆ. ಅದಮ್ ನಾಯಕ್ ಅವರು ಅರ್ತ್ ಅಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ, ಕಾರ್ತಿಕ್ ಯಾಗ್ನೇಶ್ ಇವರು ಮ್ಯಾಥಮೆಟಿಕ್ಸ್ ಅಲ್ಲಿ, ರಾಹುಲ್ ಸುಬ್ರಹ್ಮಣ್ಯನ್ ಇವರು ಮೈಕ್ರೋಬಯಾಲಜಿ ಕೆಟಗರಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ದಕ್ಷಿಣ ಚೀನಾ ಸಮುದ್ರ ಹಕ್ಕು ಕುರಿತು ಒಪ್ಪಂದ. ದಕ್ಷಿಣ ಚೀನಾ ಸಮುದ್ರದ ವಿವಾದಗಳನ್ನು ತಡೆಗಟ್ಟಲು ಕಾನೂನುಬದ್ಧವಾಗಿ ನೀತಿ ಸಂಹಿತೆ ರೂಪಿಸುವ ನಿಟ್ಟಿನಲ್ಲಿ ಚೀನಾ ಹಾಗೂ ಏಸಿಯನ್ ಗುಂಪಿನ 10 ಸದಸ್ಯ ರಾಷ್ಟ್ರಗಳ ನಡುವೆ ಒಪ್ಪಂದವನ್ನ ಏರ್ಪಟ್ಟಿದೆ. ಇದರ ವಿವಾದ ಏನಿದೆ ಅಂದ್ರೆ ಚೀನಾ ಮತ್ತು ಏಸಿಯನ್ ರಾಷ್ಟ್ರಗಳ ನಡುವೆ 15 ವರ್ಷಗಳ ಹಿಂದೆಯೇ ನೀತಿ ಸಂಹಿತೆ ಕುರಿತು ಒಂದು ಒಪ್ಪಂದವನ್ನ ಆಗಿತ್ತು. ಆದರೆ ಚೀನಾ ದಕ್ಷಿಣ ಚೀನಾ ಸಮುದ್ರದ ಮೇಲೆ ತನ್ನ ಅಧಿಪತ್ಯ ಅಂದ್ರೆ ಆ ಒಂದು ಪ್ರದೇಶ ತನ್ನದೇ ಆದಂತಹ ಒಂದು ಅಧಿಪತ್ಯ ಅಂತ ಸ್ಥಾಪಿಸಲು ಪ್ರಯತ್ನವನ್ನ ನಡೆಸ್ತಾ ಇತ್ತು. ಹಾಗೆ ಇದರ ಪ್ರತಿಯಾಗಿ ಏಸಿಯನ್ ಸದಸ್ಯ ರಾಷ್ಟ್ರಗಳಾದ ಫಿಲಿಪೈನ್ಸ್, ಮಲೇಷಿಯಾ, ವಿಯೆಟ್ನಾಂ, ಬ್ರೂನಿ ದೇಶಗಳು ಈ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಅವು ಸಹಿತ ತಮ್ಮ ಹಕ್ಕುಗಳನ್ನ ಸಾಧಿಸ್ತಾ ಇದ್ವು. ಹಾಗಾಗಿ ಇಲ್ಲಿ ಈ ಒಂದು ದಕ್ಷಿಣ ಚೀನಾ ಸಮುದ್ರದ ಮೇಲಿನ ಹಕ್ಕು ಕುರಿತು ವಿವಾದ ಉಂಟಾಗಿತ್ತು. ಹಾಗಾಗಿ ಇದನ್ನ ತಡೆಗಟ್ಟೋದಕ್ಕೋಸ್ಕರ ಈಗ ಚೀನಾ ಮತ್ತು ಏಸಿಯನ್ ಗುಂಪಿನ 10 ಸದಸ್ಯ ರಾಷ್ಟ್ರಗಳ ನಡುವೆ ಒಂದು ಒಪ್ಪಂದವನ್ನ ಏರ್ಪಟ್ಟಿದೆ. ಈ ಒಂದು ಒಪ್ಪಂದದ ಪ್ರಕಾರ ಏಸಿಯನ್ ಮತ್ತು ಚೀನಾ ಎಲ್ಲಾ ರಾಷ್ಟ್ರಗಳು ಸಾಮಾನ್ಯ ನೀತಿ ಸಂಹಿತೆ ಅಳವಡಿಸಿಕೊಳ್ಳಬೇಕಾಗಿದೆ ಮತ್ತು ಅದನ್ನ ಅವರು ಫಾಲೋ ಮಾಡಬೇಕು. ಆದರೆ ಈ ಒಂದು ಒಪ್ಪಂದದ ಕರಡು ಅಂತಿಮಗೊಳಿಸಿದ್ರು ಇದರ ಬಗ್ಗೆ ಯಾವುದೇ ಒಂದು ವಿವರಗಳು ಬಿಡುಗಡೆ ಆಗಿಲ್ಲ. ಮತ್ತೆ ಇದು ನ್ಯೂಸ್ ಅಲ್ಲಿ ಬರುತ್ತೆ, ಅವಾಗ ಡಿಸ್ಕಸ್ ಮಾಡೋಣ. ಇಷ್ಟು ನೆನಪಿಟ್ಕೊಳ್ಳಿ, ದಕ್ಷಿಣ ಚೀನಾ ಸಮುದ್ರ ವಿವಾದವನ್ನು ತಡೆಗಟ್ಟಲು ಈ ಏಸಿಯನ್ ಮತ್ತು ಚೀನಾದ ನಡುವೆ ಒಂದು ಒಪ್ಪಂದವನ್ನ ನಡೆದಿದೆ. ಈ ಚೀನಾ ಸಮುದ್ರವು ಪೆಸಿಫಿಕ್ ಸಾಗರದ ಭಾಗವಾಗಿದೆ. ಈ ಚೀನಾ ಏನ್ ಸಮುದ್ರ ಇದೆ ಅದು ಪೆಸಿಫಿಕ್ ಸಾಗರದ ಭಾಗವಾಗಿದೆ. ಇದು 35 ಲಕ್ಷ ಚದರ ಕಿಲೋಮೀಟರ್ನಷ್ಟು ಹರಡಿದೆ ಅಂತೆ. ಈ ಒಂದು ಪ್ರದೇಶ, ಈ ಒಂದು ಸಮುದ್ರ ಚೀನಾ, ತೈವಾನ್, ಫಿಲಿಪೈನ್ಸ್, ಮಲೇಷಿಯಾ, ಇಂಡೋನೇಷಿಯಾ, ಬ್ರೂನಿ, ಸಿಂಗಾಪುರ್, ವಿಯೆಟ್ನಾಂಗಳು ಹಂಚಿಕೊಂಡಿದೆ ಈ ಒಂದು ಸಮುದ್ರದ ತೀರ. ಈ ಒಂದು ಏಸಿಯನ್ ರಾಷ್ಟ್ರ ಅಂದ್ರೆ ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಸಂಘ ಅಥವಾ ಏಸಿಯನ್ ಅಂತ ಕರೀತಾರೆ. ಇದು ಸ್ಥಾಪನೆಯಾಗಿದ್ದು 1967 ಆಗಸ್ಟ್ 8ರಂದು. ಇದರ ಸದಸ್ಯತ್ವ ರಾಷ್ಟ್ರಗಳಂದ್ರೆ ಬ್ರೂನಿ, ಕಾಂಬೋಡಿಯಾ, ಇಂಡೋನೇಷಿಯಾ, ಲಾವೋಸ್, ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ. ಓಕೆ. ವಿಶ್ವದ ಅತ್ಯಂತ ಮಲಿನವಾಗಿರುವ ನದಿಗಳ ಪೈಕಿ ಗಂಗಾ ನದಿಯು ಒಂದು. ಗಂಗಾ ನದಿ ಮಾಲಿನ್ಯವನ್ನ ನಿಯಂತ್ರಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹಲವಾರು ಕ್ರಮ ಕೈಗೊಳ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ರಚಿಸಲಾಗಿದ್ದ ಅಂದ್ರೆ ಹೋದ ವರ್ಷ 2016ನ ಇಸ್ವಿಯಲ್ಲಿ ಕೇಂದ್ರ ಜಲ ಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಸಚಿವಾಲಯ ಗಂಗಾ ನದಿಯ ಹೂಳೆತ್ತಲು ಮಾರ್ಗದರ್ಶಿ ಸೂತ್ರಗಳನ್ನ ಸಿದ್ಧಪಡಿಸೋಸ್ಕರ 2016ನೇ ಇಸ್ವಿಯಲ್ಲಿ ಮಾಧವ್ ಚಿತಾಲೆ ಅವರ ನೇತೃತ್ವದಲ್ಲಿ 4 ಸದಸ್ಯರೊಳಗೊಂಡ ಸಮಿತಿಯನ್ನ ರಚಿಸಿತು. ಆ ಸಮಿತಿ ಈಗ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಶಿಫಾರಸುಗಳನ್ನ ಸಲ್ಲಿಸಿದೆ. ಈ ಒಂದು ಸಮಿತಿಯಲ್ಲಿ ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಸಚಿವಾಲಯದ ಕಾರ್ಯದರ್ಶಿ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಕಾರ್ಯದರ್ಶಿ, ಪುಣೆಯ ಕೇಂದ್ರ ಜಲ ಮತ್ತು ವಿದ್ಯುತ್ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಮುಖೇಶ್ ಸಿನ್ಹಾ ಅವರು ಇದ್ದಾರೆ. ಅದೇ ರೀತಿ ಈ 2016ರ ಜುಲೈನಲ್ಲಿ ನವದೆಹಲಿಯಲ್ಲಿ ನಡೆದ ಗಂಗಾ ನದಿ ಬೇಸಿನ್ ಅಥಾರಿಟಿಯ 6ನೇ ಸಭೆಯ ಮುಖ್ಯಸ್ಥರು ಅಂದ್ರೆ 6ನೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು ಸಚಿವೆ ಉಮಾ ಭಾರತಿ. ಆ ಒಂದು ಸಭೆಯಲ್ಲಿ 6ನೇ ಸಭೆಯಲ್ಲಿ ಹಲವಾರು ತೀರ್ಮಾನಗಳನ್ನ, ಈ ಒಂದು ಗಂಗಾ ನದಿಗೆ ಸಂಬಂಧಪಟ್ಟ ತೀರ್ಮಾನಗಳನ್ನ ಕೈಗೊಂಡಿದ್ದಾರೆ. ಆ ಒಂದು ಕೈಗೊಂಡ ತೀರ್ಮಾನದ ಅನುಸಾರವಾಗಿ ಈ ಒಂದು ಸಮಿತಿಯನ್ನ ರಚಿಸಲಾಗಿದೆ ಅಂತೆ.
ಗಂಗಾ ನದಿಯ ಮಾಲಿನ್ಯವನ್ನ ನಿಯಂತ್ರಣ ಮಾಡೋಗೋಸ್ಕರ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಆ ಸಮಿತಿ ಮಾಧವ್ ಚಿತ್ತಾಲೆ ಅವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಆ ಒಂದು ಸಮಿತಿ ಈಗ ಈ ಒಂದು ಗಂಗಾ ನದಿಯ ಬಗ್ಗೆ ಮಾಲಿನ್ಯದ ಬಗ್ಗೆ ಸ್ಟಡಿಯನ್ನ ಮಾಡಿ ಅಧ್ಯಯನ ಮಾಡಿ ವರದಿಯನ್ನ ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಆ ಪ್ರಮುಖ ಶಿಫಾರಸುಗಳು ಯಾವಂದ್ರೆ ಮರಳು ನೋಂದಾವಣಿ ಕಾರ್ಯ ಜೊತೆಗೆ ಹೂಳೆತ್ತುವ ಕಾರ್ಯತಂತ್ರ ಹಾಗೂ ಅವುಗಳ ಜಾರಿ ಮಾರ್ಗಗಳನ್ನ ಅಧ್ಯಯನ ಮಾಡಲು ಲಭ್ಯ ಬಜೆಟ್ನಲ್ಲಿ ತಾಂತ್ರಿಕ ಸಂಸ್ಥೆಯೊಂದನ್ನ ಸ್ಥಾಪಿಸುವುದು. ಅಂದ್ರೆ ಈ ಹೂಳೆತ್ತುವ ಕಾರ್ಯದ ಒಂದು ಜೊತೆಗೆ ಅಲ್ಲಿ ಅದಕ್ಕೆ ಲಭ್ಯ ಇರುವ ಒಂದು ಬಜೆಟ್ನಲ್ಲಿಯೇ ತಾಂತ್ರಿಕ ಸಂಸ್ಥೆ ಟೆಕ್ನಿಕಲ್ ಒಂದು ಸಂಸ್ಥೆಯನ್ನ ಸ್ಥಾಪಿಸುವುದಾಗಿ ಹೇಳಲಾಗಿದೆ. ಪ್ರವಾಹ ಸಾಧ್ಯತೆ ಮತ್ತು ಅದರಿಂದಾಗುವ ಹಾನಿಯನ್ನು ಅಧ್ಯಯನ ಮಾಡಲು ಸಂಸ್ಥೆಯೊಂದನ್ನು ಸ್ಥಾಪಿಸುವುದು. ಈ ಗಂಗಾ ನದಿಯಲ್ಲಿ ಪ್ರವಾಹ ಉಂಟಾದಾಗ ಅಲ್ಲಿ ಹಾನಿಯಾಗುವ ಒಂದು ಸಾಧ್ಯತೆ ಇರುತ್ತೆ. ಅದನ್ನ ಸ್ಟಡಿ ಮಾಡೋಗೋಸ್ಕರ ಅಧ್ಯಯನ ಮಾಡೋಕ್ಕೋಸ್ಕರ ಒಂದು ಸಂಸ್ಥೆಯೊಂದನ್ನು ಸ್ಥಾಪಿಸುವುದಾಗಿ ಹೇಳಲಾಗಿದೆ. ಸ್ಥಳೀಯ ಸಂಪನ್ಮೂಲಗಳನ್ನ ಗಮನದಲ್ಲಿರಿಸಿಕೊಂಡು ಅಂದ್ರೆ ಈ ಹೂಳೆತ್ತುವ ಕಾರ್ಯವನ್ನ ಮಾಡಬೇಕಾದ್ರೆ ಸ್ಥಳೀಯ ಸಂಪನ್ಮೂಲಗಳನ್ನ ಗಮನದಲ್ಲಿರಿಸಬೇಕು ಮತ್ತು ಹೂಳೆತ್ತುವ ಏನೋ ಒಂದು ಕಾರ್ಯಕ್ರಮ ಇದೆ, ಅದರ ಅಡಿ ಏನು ಸಾಗಾಣಿಕೆ ಮತ್ತು ವಿಲೇವಾರಿ ಏನಿರುತ್ತೆ ಅದು ಬಹಳ ಸಂಕೀರ್ಣವಾಗಿದೆ. ಅದು ಒಂದು ದೊಡ್ಡ ಒಂದು ಸವಾಲಾಗಿದೆ. ಅದನ್ನ ಈ ಒಂದು ಸಮಿತಿ ಏನ್ ಮಾಡಿದೆ ಸ್ಟಡಿ ಮಾಡಿ ಹೇಳಲಾಗಿದೆ ಮತ್ತು ಆ ಒಂದು ವಿಷಯಗಳಲ್ಲಿ ಒಂದೇ ನೀತಿ ಒಂದೇ ಮಾರ್ಗ ಎಂಬ ಧೋರಣೆ ಸಾಧುವುದಿಲ್ಲ ಅಂತ ಹೇಳಿದೆ. ಅದೇ ರೀತಿ ಈ ಹೂಳೆತ್ತುವ ಕಾರ್ಯಕ್ರಮ ಮತ್ತು ಮಾಲಿನ್ಯವನ್ನ ನಿಯಂತ್ರಣ ಮಾಡೋಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಪರಿಸರವನ್ನ ಹಾನಿ ಮಾಡಬಹುದು. ಹಾಗಾಗಿ ಪರಿಸರವನ್ನ ಹಾನಿ ಮಾಡದೇ ಹಾಗೆ ಒಂದು ಯೋಜನೆ ಮಾಡೋಗೋಸ್ಕರ ವಿಶಾಲ ತತ್ವಗಳನ್ನ ಅನುಸರಿಸಬೇಕಂತ ಈ ಒಂದು ಶಿಫಾರಸುಗಳಲ್ಲಿ ಹೇಳಲಾಗಿದೆ. ಸವೆತಕ್ಕೆ ಕಾರಣವಾಗುವ ಹಾಗೂ ನದಿಗೆ ಹಾನಿ ಉಂಟು ಮಾಡುವ ಕೃಷಿಯ ಬದಲಿಗೆ ಉತ್ತಮ ಕೃಷಿ ಪದ್ಧತಿಗಳನ್ನ ಪ್ರೋತ್ಸಾಹಿಸಬೇಕಂತ ಈ ಒಂದು ಸಮಿತಿಯಲ್ಲಿ ಹೇಳಲಾಗಿದೆ. ಇದರ ಅರ್ಥ ಏನಂದ್ರೆ ಈ ಮಾಲಿನ್ಯವನ್ನ ನಿಯಂತ್ರಣ ಮಾಡೋಗೋಸ್ಕರ ಏನು ಹೂಳೆತ್ತುವ ಕಾರ್ಯಕ್ರಮ ಇದು ಹಲವಾರು ಯೋಜನೆಗಳನ್ನು ಕೈಗೊಳ್ತಾರೆ. ಅಂತ ಸಂದರ್ಭದಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣವಾಗುತ್ತೆ. ಅಂದ್ರೆ ಮಣ್ಣಿನ ಸವೆತ ಕಡಿಮೆ ಆಗುತ್ತೆ. ಹಾಗೆ ಆ ಒಂದು ನದಿಗೆ ಹಾನಿ ಉಂಟಾಗುತ್ತೆ ಮತ್ತು ಅದು ಕೃಷಿಯ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಹಾಗೆ ಉತ್ತಮ ಕೃಷಿ ಪದ್ಧತಿಗಳನ್ನ ಪ್ರೋತ್ಸಾಹಿಸಗೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕಂತ ಈ ಒಂದು ಶಿಫಾರಸಿನಲ್ಲಿ ಹೇಳಲಾಗಿದೆ, ಈ ಒಂದು ಸಮಿತಿ ಹೇಳಲಾಗಿದೆ. ಅದೇ ರೀತಿ ಫರಕ್ಕಾ ಅಣೆಕಟ್ಟು, ಇದು ಗಂಗಾ ರಿವರ್ನ ಒಂದು ಬ್ಯಾರೇಜು. ಅಲ್ಲಿ ಇದು ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ಆ ಫರಕ್ಕಾ ಅಣೆಕಟ್ಟು ಏನಿದೆ ಅದು ಫರಕ್ಕಾ ಕಟ್ಟಿನಲ್ಲಿ ನೀರಿನ ಒಣಗುವಿಕೆಯನ್ನ ತಡೆಯಲು ಅಲ್ಲೇ ನೀರನ್ನ ಒಣಗ್ತಾ ಇದೆ. ಹಾಗಾಗಿ ಅದನ್ನ ತಡೆಯಲು ಹೆಚ್ಚಿನ ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡಬೇಕಂತ ಈ ಒಂದು ಸಮಿತಿ ಹೇಳಿದೆ. ನಮಾಮಿ ಗಂಗಾ ಯೋಜನೆ ಮುಖಾಂತರ 2019-2020 ಒಳಗಾಗಿ ಗಂಗಾ ನದಿಯನ್ನ ಮಲಿನ ಮುಕ್ತಗೊಳಿಸುವ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ರೂಪಿಸಿದೆ. ಇದಕ್ಕೆ 20,000 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗ್ತಾ ಇದೆ. ಇದೊಂದು ದೊಡ್ಡ ಆಂದೋಲನದ ಯೋಜನೆಯಾಗಿದೆ. ಈ ಯೋಜನೆ ಅಡಿ ಸ್ವಚ್ಛತಾ ಕಾರ್ಯಕ್ರಮದ ಒಂದು ಆರಂಭದ ಮುಖಾಂತರ 3 ರೀತಿಯಾಗಿ ವಿಭಜಿಸಲಾಗಿದೆ. ಒಂದು ತಕ್ಷಣದ ಕ್ರಮ, ಇನ್ನೊಂದು ಮಧ್ಯಂತರ ಅವಧಿಯ ಕ್ರಮ, ಇನ್ನೊಂದು ದೀರ್ಘಾವಧಿಯ ಕ್ರಮ. ತಕ್ಷಣದ ಕ್ರಮ ಮುಖಾಂತರ ಈ ನದಿಯ ಬಾಹ್ಯ ಮಲಿನಗಳಿರುತ್ತವೆ ಅದನ್ನು ತೆಗೆದುಹಾಕುವುದರಲ್ಲಿ ಮಾಡಲಾಗ್ತದೆ ಮತ್ತು ಮಧ್ಯಂತರ ಅವಧಿಯ ಕ್ರಮಗಳಲ್ಲಿ 5 ವರ್ಷಗಳಲ್ಲಿ ಮಾಡಬಹುದಾದ ಮಾಲಿನ್ಯ ನಿಯಂತ್ರಣವನ್ನು ಮಾಡಲಾಗ್ತದೆ. ಹಾಗೂ ದೀರ್ಘಾವಧಿಯ ಕ್ರಮಗಳಂದ್ರೆ 10 ವರ್ಷಗಳಲ್ಲಿ ಮಾಡಬಹುದಾದ ಮಾಲಿನ್ಯ ನಿಯಂತ್ರಣವನ್ನ ಮಾಡಲಾಗ್ತದೆ. ಈ ಒಂದು ನಿಯಂತ್ರಣವನ್ನ ಈ ಒಂದು ಯೋಜನೆಯನ್ನ ಸ್ವಚ್ಛತಾ ಕಾರ್ಯಕ್ರಮಗಳ ಅಡಿ ಮಾಡಲಾಗ್ತಾ ಇದೆ. ಓಕೆ, ಈ ಒಂದು ನಮಾಮಿ ಗಂಗಾ ಯೋಜನೆಗೆ ಟಾರ್ಗೆಟ್ ಇಯರ್ ಅಂದ್ರೆ 2019-20. ಐಡಿಎಸ್ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ PN ಪ್ರಧಾನ. ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ನ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ PN ಪ್ರಧಾನ್ ಅವರು ಆಯ್ಕೆಯಾಗಿದ್ದಾರೆ. ಇವರು 1981ರಲ್ಲಿ ಭಾರತೀಯ ವಾಯುದಳದ ಪೈಲಟ್ ಆಗಿ ನೇಮಕಗೊಂಡು ಏರ್ ಸ್ಟಾಫ್ನ ಸಹಾಯಕ ಮುಖ್ಯಸ್ಥ, ಸೀನಿಯರ್ ಏರ್ ಸ್ಟಾಫ್ನ ಆಫೀಸರ್ನ ಹಲವಾರು ವಿವಿಧ ಅತ್ಯುನ್ನತ ಹುದ್ದೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರ ಸೇವೆಗೆ 2014ರಲ್ಲಿ ಅತಿ ವಿಶಿಷ್ಟ ಸೇವಾ ಮೆಡಲ್ ದೊರಕಿದೆ. ಈ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಇದು ರಚನೆಯಾಗಿದ್ದು ಕಾರ್ಗಿಲ್ ಯುದ್ಧದ ಬಳಿಕ 2011ರಲ್ಲಿ ಅದು ಭಾರತದ ರಕ್ಷಣಾ ನಿರ್ವಹಣೆಯನ್ನ ಪರಿಶೀಲಿಸೋಸ್ಕರ. ಈ ಒಂದು ಡಿಫೆನ್ಸ್ ಸ್ಟಾಫ್ ಏನಿದೆ ಇದು ಅತ್ಯುತ್ತಮ ನಿರ್ವಹಣೆಯ ಮೂಲಕ ನೀತಿಗಳ ಏಕೀಕರಣ ಮತ್ತು ಯುದ್ಧದ ವ್ಯಾಪ್ತಿಯ ಕುರಿತಂತೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಹಾಗಾಗಿ ಈಗ ಈ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ನ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ PN ಪ್ರಧಾನ್ ಅವರಿಗೆ ಆಯ್ಕೆ ಮಾಡಲಾಗಿದೆ. ಭಾರತದ ಹಸಿರು ಕ್ರಾಂತಿ ಪಿತಾಮಹ ಸ್ವಾಮಿನಾಥನ್. ಕೃಷಿ ವಿಜ್ಞಾನಿಯಾದ ಡಾಕ್ಟರ್ MS ಸ್ವಾಮಿನಾಥನ್ ಇವರು ಬರೆದ MS ಸ್ವಾಮಿನಾಥನ್ ದಿ ಕ್ವೆಸ್ಟ್ ಫಾರ್ ಎ ವರ್ಲ್ಡ್ ವಿಥೌಟ್ ಹಂಗರ್ ಎಂಬ 2 ಸಂಪುಟದ ಪುಸ್ತಕವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದೇ ಹೆಸರಾದ ಸ್ವಾಮಿನಾಥನ್ ಇವರು ತಮಿಳುನಾಡಿನ ಕುಂಭಕೋಣಂನವರು. ಇವರು ಜನಿಸಿದ್ದು 1925ರ ಆಗಸ್ಟ್ 7ರಂದು. ಈ ಬಂಗಾಳದಲ್ಲಿ ಅವಾಗ ಬರಗಾಲವನ್ನ ಕಂಡಿತ್ತು. ಆ ಬರಗಾಲವನ್ನ ನೋಡಿ ಭಾರತದಲ್ಲಿನ ಹಸಿವಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕೆಂದು ಈ ಸ್ವಾಮಿನಾಥನ್ ಅವರು ನಿರ್ಧರಿಸಿರಂತೆ. ಮದ್ರಾಸ್ ಕೃಷಿ ಕಾಲೇಜಿನಿಂದ ಪದವಿಯನ್ನು ಪಡೆದುಕೊಂಡರೆ ಮತ್ತು ದೆಹಲಿಯ ಇಂಡಿಯನ್ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ನಿಂದ
ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರು ಮತ್ತು ಪ್ರತಿಷ್ಠಿತ ಯುನೆಸ್ಕೋ ಫೆಲೋಶಿಪ್ ಇವರು ಪಡೆದುಕೊಂಡಿದ್ದಾರೆ ಮತ್ತು ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಭಾರತದಲ್ಲಿ ಹೆಚ್ಚಿನ ಇಳುವರಿ ನೀಡುವ ಸುಧಾರಿತ ಗೋಧಿ ತಳಿ ಪರಿಚಯಿಸಿದ ಕೀರ್ತಿ MS ಸ್ವಾಮಿನಾಥನ್ ಅವರಿಗೆ ಸಲ್ಲುತ್ತದೆ. MS ಸ್ವಾಮಿನಾಥನ್ ಅವರು ಒಂದು ಫೌಂಡೇಶನ್ ಅನ್ನು ರಚನೆ ಮಾಡಿದ್ದಾರೆ. ಅದರ ಹೆಸರು MS ಸ್ವಾಮಿನಾಥನ್ ಫೌಂಡೇಶನ್. ಇವರು ಕೃಷಿ, ಸುಸ್ಥಿರ ಆಹಾರ ಭದ್ರತೆ, ಜೀವ ವೈವಿಧ್ಯತೆ ಸಂರಕ್ಷಣೆ ಮುಂತಾದವುಗಳ ಕುರಿತು ಹೋರಾಡಿದ್ದಾರೆ ಮತ್ತು ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಹಿತ ಸಂದಿವೆ. ಡಾಕ್ಟರ್ MS ಸ್ವಾಮಿನಾಥನ್ ಕೃಷಿ ವಿಜ್ಞಾನಿ. ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವು ಪುಸ್ತಕಗಳ ಲಿಸ್ಟ್ ಅನ್ನ ಇಲ್ಲಿ ಕೊಡಲಾಗಿದೆ. ಈ ಪುಸ್ತಕಗಳನ್ನ ನೋಡ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಆಗಂದ್ರೆ ಈಗ ರೀಸೆಂಟ್ ಆಗಿ ಏನು ಲಾಂಚ್ ಮಾಡಿದ್ದಾರೆ, 2 ಸಂಪುಟದ ಒಂದು ಪುಸ್ತಕ. ಆ ಪುಸ್ತಕ ಹೆಸರು ವೆರಿ ವೆರಿ ಇಂಪಾರ್ಟೆಂಟ್. ಅದು ಕ್ವಶನ್ ಬರಬಹುದು ಎಕ್ಸಾಮ್ ಅಲ್ಲಿ. ಓಕೆ, ಆರ್ಚರಿ ವಿಶ್ವಕಪ್ ಪುರುಷರ ಕಾಂಪೌಂಡ್ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ. ಚೀನಾದ ಶೆಂಗೆನ್ನಲ್ಲಿ ಆರ್ಚರಿ ವಿಶ್ವಕಪ್ ನಡೀತಾ ಇದೆ. ಅಲ್ಲಿ ನಮ್ಮ ಭಾರತದ ಪುರುಷರ ತಂಡ ಕಾಂಪೌಂಡ್ ವಿಭಾಗದಲ್ಲಿ ಚಿನ್ನ ಗೆದ್ದಿ ಸಾಧನೆಯನ್ನ ಮಾಡಿದ್ದಾರೆ. ಈ ಒಂದು ಅಂತಿಮ ಪಂದ್ಯದಲ್ಲಿ ಕೊಲಂಬಿಯಾ ತಂಡವನ್ನ ಸೋಲಿಸಿ ಈ ಒಂದು ಚಿನ್ನವನ್ನ ಪಡೆದುಕೊಂಡಿದ್ದಾರೆ, ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಭಾರತ ತಂಡ ಸೆಮಿಫೈನಲ್ನಲ್ಲಿ ಅಮೆರಿಕ ತಂಡವನ್ನು ಸೋಲಿಸಿ ಜಯಗಳಿಸಿ ನಂತರ ಫೈನಲ್ಗೆ ಪ್ರವೇಶಿಸಿತು. ಫೈನಲ್ನಲ್ಲಿ ಕೊಲಂಬಿಯಾ ತಂಡದ ವಿರುದ್ಧ ಆಟವನ್ನು ಆಡಿ ಭಾರತ ಜಯಗಳಿಸಿ ಈಗ ಚಿನ್ನದ ಪದಕವನ್ನ ಈ ಒಂದು ಕಾಂಪೌಂಡ್ ವಿಭಾಗದಲ್ಲಿ ಪಡೆದುಕೊಂಡಿದೆ. ಈ ಭಾರತದ ಪುರುಷರ ತಂಡವನ್ನ ಅಭಿಷೇಕ್ ವರ್ಮಾ, ಚಿನ್ನರಾಜು ಶ್ರೀಧರ್, ಅಮ್ನಜಿತ್ ಸಿಂಗ್ ಅವರು ಪ್ರತಿನಿಧಿಸಿದರು. ಈ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಕೊರಿಯಾ, ಡೆನ್ಮಾರ್ಕ್ ಮತ್ತು ರಷ್ಯಾ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನ ಪಡೆದುಕೊಂಡಿವೆ. ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಸಿಂಧೂ ನಾಗರಿಕತೆ ಕಾಲದ ಜಲಾಶಯ ಯಾವ ನಗರದಲ್ಲಿ ಪತ್ತೆಯಾಗಿದೆ? ಸಿಂಧೂ ನಾಗರಿಕತೆ ಕಾಲದ ಜಲಾಶಯ ದೋಲ್ವೀರ್ ಎಂಬ ನಗರದಲ್ಲಿ ಪತ್ತೆಯಾಗಿದೆ. ಸಿಂಧೂ ನಾಗರಿಕತೆಯಲ್ಲಿ 3 ಭಾಗದಲ್ಲಿ ನಿರ್ಮಿತವಾದ ಏಕಮಾತ್ರ ನಗರ ದೋಲ್ವೀರ್. ಸಿಂಧೂ ನಾಗರಿಕತೆಯಲ್ಲಿ ಗ್ರೇಟ್ ವೇ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಗ್ರೇಟ್ ವೇ ಸಿಟಿ ಅಂತ ಈ ಒಂದು ಸಿಂಧೂ ಸಿವಿಲೈಸೇಷನ್ ಅಲ್ಲಿ ಕರೆಯುವುದು ಹರಪ್ಪ ನಗರಕ್ಕೆ. ಸಿಂಧೂ ನಾಗರಿಕತೆಯಲ್ಲಿ ಒಂದೇ ಒಂದು ನಗರ ಮಾತ್ರ ಗ್ರಾಮೀಣ ಜೀವನ ಹೊಂದಿತ್ತು. ಅದು ಯಾವ ನಗರ? ರೋಜ್ಡಿ. ಈ ರೋಜ್ಡಿ ಸಿಂಧೂ ನಾಗರಿಕತೆಯಲ್ಲಿ ಒಂದೇ ಒಂದು ನಗರ ಮಾತ್ರ ಗ್ರಾಮೀಣ ಜೀವನವನ್ನ ಹೊಂದಿತ್ತು. 7 ಬಾರಿ ನೆರೆ ಹಾವಳಿಗೆ ತುತ್ತಾದ ಸಿಂಧೂ ನಾಗರಿಕತೆಯ ನಗರ ಯಾವುದು? 7 ಬಾರಿ ನೆರೆ ಹಾವಳಿಗೆ ತುತ್ತಾದ ಸಿಂಧೂ ನಾಗರಿಕತೆಯ ನಗರ ಮೊಹೆಂಜೋದಾರೋ. ಘಾಗ್ರಾ ನದಿ ಎಂದು ಯಾವ ನದಿಗೆ ಕರೆಯುತ್ತಾರೆ? ಸರಸ್ವತಿ ಗುಪ್ತಗಾಮಿನಿ ನದಿಗೆ ಘಾಗ್ರಾ ಎಂದು ಕರೀತಾರೆ. ಘಾಗ್ರಾ ನದಿ ಅಂತ ಕರೀತಾರೆ. ಮಡಿದವರ ದಿಬ್ಬ ಎಂದು ಗುಜರಾತಿ ಭಾಷೆಯಲ್ಲಿ ಯಾವ ನಗರವನ್ನ ಕರೆಯುತ್ತಾರೆ? ಲೋಥಲ್. ಗುಜರಾತ್ನ ಲೋಥಲ್ ಅನ್ನ ಮಡಿದವರ ದಿಬ್ಬ ಅಂತ ಕರೀತಾರೆ ಒಂದು ಗುಜರಾತ್ ಭಾಷೆಯಲ್ಲಿ. ಬುದ್ಧನ ಮೂರ್ತಿ ಪೂಜೆ ಮಾಡುವ ಪಂಥ ಯಾವುದು? ಬುದ್ಧನ ಮೂರ್ತಿ ಪೂಜೆ ಮಾಡುವ ಪಂಥ ಮಹಾಯಾನ. ವೈಶಾಲಿಯಲ್ಲಿ 2ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದ ಕಾಲಾಶೋಕ ಯಾವ ಸಂತತಿಯ ರಾಜ? ಈ ಒಂದು ವೈಶಾಲಿಯ 2ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದ ಕಾಲಾಶೋಕ ಇದು ನಾಗ ಸಂತತಿಯ ಒಂದು ರಾಜ. ಭಾರತದಲ್ಲಿ ಮೇಕೆವಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದಲ್ಲಿ ಮೇಕೆವಲ್ಲಿ ಎಂದು ಚಾಣಕ್ಯ, ಕೌಟಿಲ್ಯನನ್ನ ಕರೀತಾರೆ. ಸ್ತ್ರೀ ಪಾತ್ರಗಳೇ ಇಲ್ಲದ ನಾಟಕ ಯಾವುದು? ಸ್ತ್ರೀ ಪಾತ್ರಗಳೇ ಇಲ್ಲದ ನಾಟಕ ವಿಶಾಖದತ್ತನ ಮುದ್ರ ರಾಕ್ಷಸ. ವೆರಿ ವೆರಿ ಇಂಪಾರ್ಟೆಂಟ್. ಸ್ತ್ರೀ ಅಂಗರಕ್ಷಕರನ್ನು ಹೊಂದಿದ ಮೌರ್ಯರ ದೊರೆ ಯಾವುದು? ಸ್ತ್ರೀ ಅಂಗರಕ್ಷಕರನ್ನ ಹೊಂದಿದ ಮೌರ್ಯರ ದೊರೆ ಚಂದ್ರಗುಪ್ತ ಮೌರ್ಯ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ. PPT ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜ್ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನ ಕೊಡಲಾಗ್ತಿದೆ. ಅಲ್ಲಿ ಸಹಿತ ನೀವು ಹೋಗಿ ಈ PPT ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.